नमस्कार गुरुजी. हा आचार्य नमस्कार. हा ಶುರು ಮಾಡೋಣ ಆಚಾರ್ಯ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಪ್ರಣಮ್ಯ ಚರಣಾಂಬೋಜಗುಣಂ ಕಮಲಾಪತೇಃ ಪ್ರಮಾಣಪದ್ಧತಿಂ ಕುರ್ಮಃ ಬಾಲಾನಾಂ ಬೋಧಿಸತೆ ಆನಂದತೀರ್ಥಮುನಿಂ ಭಜಿತ ಚಿತ್ರೇ ಪದಸ್ಕಂಬಿದೆ ವಕ್ಷೇ ಮನೇರ್ಕಂಡತೆ ಗುರುಭಾವನಂ ದೇವಾದಶ್ರೀ ಹರಿಚಂದ್ರ ಹರಿ ಓಂ. ಅಯಥಾರ್ಥ ಜ್ಞಾನಮೇವ ನಾಸ್ತಿ ಇತಿ ಪ್ರಾಭಾಕರಾದಯಃ. ಅಂದ್ರೆ ಇಷ್ಟವರೆಗೆ ಹಿಂದೆ ಮೊದಲಿಗೆ ಯಥಾರ್ಥ ಜ್ಞಾನದ ವಿಚಾರ ಮಾಡಿದರು, ಆಮೇಲೆ ಸಂಶಯದ ವಿಚಾರ, ಆಮೇಲೆ ವಿಪರೀತ ಜ್ಞಾನ, ಅಯಥಾರ್ಥ ಜ್ಞಾನ ಅಂದ್ರೆ ಏನು, ಅದರ ಲಕ್ಷಣ ಏನು, ಅದಕ್ಕೆ ಉದಾಹರಣೆ ಏನು ಅಂತ ಹೇಳಿ ಅದರ ವಿಚಾರ ಮಾಡಿದ್ರು. ಈಗ ಯಥಾರ್ಥ ಜ್ಞಾನ ವಿಷಯದಲ್ಲಿ ಕೆಲವು ಮತದಲ್ಲಿ, ಎಲ್ಲಾ ಮತದಲ್ಲಿ ಯಾವ್ಯಾವ ವಿವಾದವಿದೆ ಅದೆಲ್ಲವನ್ನೂ ಅನುವಾದ ಮಾಡಿ, ಆಮೇಲೆ ನಮ್ಮ ಮತದ ಪ್ರಕಾರ ಅನುವಾದ ಮಾತ್ರ ಮಾಡ್ತಾರೆ. ಪ್ರತಿಯೊಂದು ಮತದಲ್ಲೂ ಯಾಕೆ ಅದನ್ನು ಒಪ್ಪೋದಿಲ್ಲ, ಅದನ್ನು ಖಂಡನೆ ಮಾಡಬೇಕು ಅಂತ ಅಂಶ ಇಲ್ಲಿ ಹೇಳಲ್ಲ. ಬೇರೆ ಗ್ರಂಥದಲ್ಲಿ ಹೇಳ್ತಾರೆ, ಏನ್ ಹೇಳ್ತಾರೆ ಅಂತ ಅನ್ನೋದು ಮಾತ್ರ ಇಲ್ಲಿ ಹೇಳಿ, ನಮ್ಮ ಮತದ ಪ್ರಕಾರ ಏನು ಯಥಾರ್ಥ ಜ್ಞಾನ ಅಂದ್ರೆ ಏನು ಅಂತ ಅದರ ಸ್ವರೂಪವನ್ನು ವಿಚಾರ ಮಾಡ್ತಾರೆ. ಅದರಲ್ಲಿ ಮೊದಲಿಗೆ ಪ್ರಾಭಾಕರದ ಮತವನ್ನು ನಾನು ಹೇಳುವಾಗ ಅಲ್ಲಲ್ಲಿ ಅವರ ಮತದಲ್ಲಿ ಮಾಡುವ ವಿಶೇಷ ಏನು ಇಟ್ಕೊಂಡು ಮಾಡ್ತಾರೆ ಅಂತ ಅನ್ನೋ ಅಂಶವನ್ನು ಎಷ್ಟು ಸಾಧ್ಯವೋ ಅಷ್ಟು ಹೇಳ್ತಾ ಹೋಗ್ತೇನೆ. ಮೊದಲನೇ ಮತ ಪ್ರಾಭಾಕರ ಮತ. ಆ ಪ್ರಾಭಾಕರದ ಮತದಲ್ಲಿ ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಯಥಾರ್ಥ ಜ್ಞಾನಮೇವ ನಾಸ್ತಿ ಇತಿ ಪ್ರಾಭಾಕರಾದಯಃ. ಇಲ್ಲಿಂದ ಎಲ್ವಾ ಆಗ್ಬೇಕಾಗಿದ್ದು? ಐ ಥಿಂಕ್ ಇಷ್ಟವರೆಗೆ ಆಗಿದೆ ಅನಿಸುತ್ತೆ. ಇಲ್ಲಿಂದ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹೌದು ಆಚಾರ್ಯ. ಅಯಥಾರ್ಥ ಜ್ಞಾನಮೇವ ನಾಸ್ತಿ ಇತಿ ಪ್ರಾಭಾಕರಾದಯಃ. ಯಥಾರ್ಥ ಜ್ಞಾನ ಅಂತ ಅನ್ನೋದೇ ಇಲ್ಲ ಅಂತ ಹೇಳಿ ಪ್ರಾಭಾಕರದ ಮತ. ಅದಕ್ಕೆ ನಾವು ಉತ್ತರ ಕೊಡೋದು ತನ್ನ ಅನುಭವ ಸಿದ್ಧತ್ವಾತ್. ಅಯಥಾರ್ಥ ಜ್ಞಾನ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ನಮಗೆ ಅನುಭವ ಸಿದ್ಧವಾಗಿದೆ. ಏನ್ ಅನುಭವ ಅಂತಂದ್ರೆ ಸಾಕ್ಷಿ ಅನುಭವ. ನಮಗೆ ಸಾಕ್ಷಿಯಿಂದಾಗಿ, ಈ ಪ್ರಸಂಗದಲ್ಲಿ ಹಿಂದೆ ಕೊಟ್ಟ ಉದಾಹರಣೆ ಇದಂ ರಜತಂ. ಶಾಸ್ತ್ರದಲ್ಲಿ ಒಂದೊಂದಕ್ಕೆ ಒಂದೊಂದು ಉದಾಹರಣೆ ತಗೊಂಡಿರ್ತಾರೆ. ನಾನು ಹೋದ ಪಾಠದಲ್ಲಿ ತಿಳಿಸಿದಂತೆ ಈ ಅಯಥಾರ್ಥ ಜ್ಞಾನದ ವಿಷಯದಲ್ಲಿ ಇದನ್ನು ಉದಾಹರಣೆ ತಗೊಂತಾರೆ. ಇದಂ ರಜತಂ ಅಂದ್ರೆ ಸಮುದ್ರದ ದಂಡೆಯಲ್ಲಿ ತೀರದಲ್ಲಿ ನಿಂತಿದ್ದೆ, ಅಲ್ಲಿ ಚಿಪ್ಪೆ, ಶುಕ್ತಿ ಅಂತಂತಾರೆ ಚಿಪ್ಪೆಗೆ. ಆ ಶುಕ್ತಿಯನ್ನು ನೋಡಿ ನಾನು ರಜತ, ಬೆಳ್ಳಿ ಅಂತ ನಾನು ತಿಳಿದೆ, ಇದಂ ರಜತಂ ಎಂಬುದಾಗಿ. ಪಕ್ಕದಲ್ಲಿ ಹೋದೆ, ಓಡಿ ಹೋದ್ಮೇಲೆ ತಗೊಂಡೆ, ಇದು ರಜತ ಅಲ್ಲ, ಇದು ಚಿಪ್ಪೆ ಇದು ಅಂತ ಹೇಳಿ ನಾನು ಎತ್ತು ಹೋಗದೆ. ಸೊ ಹಾಗಾದ್ರೆ ನನಗೆ ಬಂದ ಜ್ಞಾನ ಏನಿದು? ಅಯಥಾರ್ಥ ಜ್ಞಾನ. ಎಲ್ಲಿ ಏನು ಇಲ್ಲವೋ ಅದನ್ನು ರಜತ ಅಂತ, ರಜತ ಇಲ್ಲದೇ ಇದ್ದ ಜಾಗದಲ್ಲಿ ರಜತ ಅಂತ ತಿಳಿದೆ. ಸೊ ಅದು ಅಯಥಾರ್ಥ ಜ್ಞಾನ. ಹಾಗಾದ್ರೆ ಈ ಯಥಾರ್ಥ ಜ್ಞಾನ ಇದೆ ಅಂತ ನಮಗೆ ಯಾವುದು ಗ್ರಹಣ ಮಾಡಿತು? ಸಾಕ್ಷಿ. ಏನಂತ ಆ ಜ್ಞಾನವನ್ನು ನಾವು ಹೇಳೋದಾದ್ರೆ,
ಇದಂ ರಜತಂ ಇತ್ಯಾಕಾರಕ ಜ್ಞಾನವಾನ್ ಅಹಂ ಅಂತ ಹೇಳಿ ಜ್ಞಾನ, ಅಥವಾ ಇದಂ ರಜತಂ ಇತಿ ಇದಂ ರಜತಂ ಜಾನಾಮಿ ಅಂತ ಇತ್ಯಾದಿಯಾಗಿ ಒಬ್ಬರಿಗೂ ಬರುತ್ತೆ. ಯಾರು ಅಲ್ಲಿ ಹೋಗಿ ಜ್ಞಾನ ಮಾಡ್ಕೊಂಡಿರ್ತಾರೋ ಅವ್ರು ಎಲ್ಲರಿಗೂ ಬರುತ್ತೆ. ಯಾಕೆಂದ್ರೆ ಜ್ಞಾನವನ್ನು ಗ್ರಹಣ ಮಾಡೋದು ಯಾವುದು ಅಂದ್ರೆ ಸಾಕ್ಷಿ. ಆಗ ಒಂದು ಪದಾರ್ಥವಿದೆ, ನಮ್ಮ ಎದುರಿಗೆ ಪುಸ್ತಕ ಇದೆ, ಆ ಪುಸ್ತಕವನ್ನು ಗ್ರಹಣ ಮಾಡಿದ್ದು ಯಾವುದು? ಇಂದ್ರಿಯ. ಸೊ ಇಂದ್ರಿಯದಿಂದ ನಮಗೆ ಆ ಜ್ಞಾನ ಹುಟ್ಟಿತು. ಹಾಗಾಗಿ ಆ ಜ್ಞಾನ ಆಗ ಸಾಕ್ಷಿ ಇಂದ್ರಿಯ ಅಂತ ಅರ್ಥವಾ? ಹಾ, ಸಾಕ್ಷಿಯೂ ಇಂದ್ರಿಯವೇ ನಮ್ಮ ಸಿದ್ಧಾಂತದ ಪ್ರಕಾರ. ಸಾಕ್ಷಿಯೂ ಇಂದ್ರಿಯ. ಹಾ, ಒಂದ್ ನಿಮಿಷ. ಕೇಳಿಸ್ತಾ ಇದೆಯಾ? ಅದೇನಾ? ಸರಿ, ಕಲಿಸ್ತದೆ ಸರ್. ಸಾಕ್ಷಿ ಅಂತ ಅನ್ನೋದು ಇಂದ್ರಿಯವೇ. ಅದಕ್ಕೆ ಅಭಿಪ್ರಾಯ ಏನಂದ್ರೆ ಸ್ವರೂಪೇಂದ್ರಿಯ, ಬಾಹ್ಯೇಂದ್ರಿಯ ಅಂತ ಎರಡು ಭಾಗ ಇದೆ. ಬಾಹ್ಯೇಂದ್ರಿಯ ಅಂತಂದ್ರೆ ನಮ್ ಕಣ್ಣು, ಕಿವಿ, ಮೂಗು, ಘ್ರಾಣ, ನಾಲಿಗೆ, ರಸನ ಇತ್ಯಾದಿಗಳೇನಿದೆ ಇದೆಲ್ಲವೂ ಬಾಹ್ಯೇಂದ್ರಿಯ. ಸ್ವರೂಪೇಂದ್ರಿಯ ಅಂದ್ರೆ ಜೀವನಿಂದ ಅಭಿನ್ನವಾದ ಇಂದ್ರಿಯ, ಅದು ಸಾಕ್ಷಿ ಇಂದ್ರಿಯ ಅಲ್ವಾ? ಈಗ ಆ ಜ್ಞಾನವನ್ನು ಗ್ರಹಣ ಮಾಡೋದು ಇಂದ್ರಿಯ. ಹೌದು. ಸಾರಿ, ಸಾರಿ, ತಪ್ಪು. ವಿಷಯವನ್ನು, ನನ್ನ ಎದೆಗೆ ಪುಸ್ತಕ ಇದೆ, ಇದಂ ಪುಸ್ತಕಂ ಅಂತ ಜ್ಞಾನ ಹುಟ್ಟಿತು. ಹೇಗೆ ಹುಟ್ಟಿತು? ಇಂದ್ರಿಯದಿಂದ ಹುಟ್ಟಿತು. ನನ್ನ ಚಕ್ಷುರೇಂದ್ರಿಯ, ನನ್ನ ಕಣ್ಣಿನಿಂದ ಹುಟ್ಟಿತು. ನೋಡೋ ಅವಾಸಿ ಹುಟ್ಟಿತು. ಹಾ, ಹೌದು. ಆಮೇಲೆ ಆ ಜ್ಞಾನವನ್ನು ಗ್ರಹಣ ಮಾಡೋದು ಯಾವುದು? ನೆಕ್ಸ್ಟ್ ಸ್ಟೆಪ್ ಅದು ಸಾಕ್ಷಿ. ಯಾಕೆಂದ್ರೆ ಜ್ಞಾನ ನಿಮಗೆ ಕಣ್ಣಿಗೆ ಕಾಣಿಸೋ ಪದಾರ್ಥ ಇಲ್ಲ. ಪುಸ್ತಕ ಕಾಣಿಸಿತು, ಇಂದ್ರಿಯ ಗ್ರಹಣ ಮಾಡಿತ್ತು. ಜ್ಞಾನ ಕಾಣಿಸತ್ತಾ? ಇಲ್ಲ. ಅವಾಗ ಏನಾಗತ್ತೆ? ಆ ಜ್ಞಾನವನ್ನು ಸಾಕ್ಷಿ ಗ್ರಹಣ ಮಾಡುತ್ತೆ. ಹಾಗಾಗಿ ಜ್ಞಾನವನ್ನು ಗ್ರಹಣ ಮಾಡುವ ಸಾಕ್ಷಿ. ನೀವು ಸಮುದ್ರ ದಂಡೆಗೆ ಹೋದ್ರಿ, ಸಮುದ್ರ ತೀರಕ್ಕೆ ನಿಂತಾಗ ಇದಂ ರಜತಂ ಅಂತ ಜ್ಞಾನ ಮಾಡ್ಕೊಂಡ ಮೇಲೆ ಆ ಜ್ಞಾನವನ್ನು ಗ್ರಹಣ ಮಾಡುತ್ತೆ. ಆದರೆ ನಮ್ಮ ಸಿದ್ಧಾಂತದ ದೊಡ್ಡ ಪ್ರಮೇಯ ಏನು ಅಂತಂದ್ರೆ, ಎಂದೂ ಸಾಕ್ಷಿದು ಅಯಥಾರ್ಥವನ್ನು ಗ್ರಹಣ ಮಾಡೋದೇ ಇಲ್ಲ. ಏನು ಗ್ರಹಣ ಮಾಡುತ್ತೋ ಯಥಾರ್ಥವನ್ನೇ ಗ್ರಹಣ ಮಾಡಬೇಕು. ತಪ್ಪಿಯೂ ಒಂದು ಸಲವೂ ಅಯಥಾರ್ಥವನ್ನು ಗ್ರಹಣ ಮಾಡೋದಿಲ್ಲ. ಅದಕ್ಕಾಗೇನೆ ಸಾಕ್ಷಿಯ ವಿಷಯದಲ್ಲಿ ನಮ್ಮ ಸಿದ್ಧಾಂತದ ವಾಕ್ಯಗಳು ನಿಯತ ಯಥಾರ್ಥ ಅಂತಂತಾರೆ. ಇಂದ್ರಿಯವೋಡ ಶಕ್ತಿನ ಸಾಕ್ಷಿ ಅಂತ ಹೇಳ್ಬೋದಾಗ್ತದೆ. ಇಂದ್ರಿಯ ಸಾಕ್ಷಿ ಇಲ್ಲ, ಸಾಕ್ಷಿಗೇನೆ ಇಂದ್ರಿಯ ಅಂತ ಹೆಸರು, ಸ್ವರೂಪೇಂದ್ರಿಯ ಅಂತ ಹೆಸರು. ನೋಡ್ರಿ, ಈಗ ಜೀವ, ಸಾಕ್ಷಿ, ಸ್ವರೂಪೇಂದ್ರಿಯ ಎಲ್ಲ ಒಂದೇ, ಅಭಿನ್ನ. ಗುರುಗಳೇ, ಈಗ ಸಾಕ್ಷಿ ಇಂದ್ರಿಯ ನಾವು ಯಾವುದೋ ಒಂದು ಪದಾರ್ಥ ಜ್ಞಾನ ನಮಗ ಆಲ್ರೆಡಿ ಇದ್ದು ಅದು ನಮ್ಗ ಸ್ಟೋರ್ ಆಗಿದ್ರೆ ತಾನೇ ನಮಗ ಅದು ತಪ್ಪ ಕೊಡ್ಲಾರ್ದು, ಇಲ್ಲದ್ರೆ ನಮ್ಗೆ ತಿಳಿದಲ್ವಾ? ನಿಮಿಷ, ಈಗ ತಪ್ಪು ರೈಟ್ ಅಂತ ನಾವು ಮಾತು ಆಮೇಲೆ ಮಾತಾಡೋದು. ಇಲ್ಲ, ನಮಗ್ ಆ ವಿಷಯ ಈಗ ಪುಸ್ತಕ ಅಂತ್ರಿ, ಪುಸ್ತಕ ಜ್ಞಾನ ನಮ್ಗೆ ಮುಂದೆ ಆಗಿರ್ಬೇಕಲ್ಲ. ಹೌದು, ಇಲ್ಲ ಅಂತಂತಿಲ್ಲ. ಈಗ ನೋಡಿ, ಇದ್ರಲ್ಲಿ 3-4 ಸ್ಟೆಪ್ ಇದೆ. ನಾನು ಮೊದಲಿನ ಹೇಳ್ತೇನೆ. ಮೊದಲು ನನ್ನ ಕಣ್ಣಿಂದ ಪುಸ್ತಕ ನೋಡಿದೆ. ನೋಡಿದ ಮೇಲೆ ನಿಮ್ಗೇನು ಏನಾಯ್ತು? ಅದರ ಸಂಪರ್ಕದಿಂದ ಒಂದು ಜ್ಞಾನ ಹುಟ್ಟಿತ್ತು. ಇದಂ ಪುಸ್ತಕಂ ಅಂತ ಜ್ಞಾನ ಹುಟ್ಟಿತು. ಸನ್ನಿಕರ್ಷದಿಂದ ಜ್ಞಾನ ಹುಟ್ಟಿತು. ಜ್ಞಾನ ಹುಟ್ಟಿದ ಮೇಲೆ ಆ ಜ್ಞಾನವನ್ನು ಗ್ರಹಿಸಿತು. ಜ್ಞಾನಕ್ಕೆ ಸತ್ವವನ್ನು, ಅಸ್ತಿತ್ವವನ್ನು ಕೊಟ್ಟು ಸಾಕ್ಷಿ. ಹೌದು, ಇವಾಗ ಅಂತ ಇರಲ್ವಾ, ಈ ಊರಿಗೆ ಸ್ವಾಮಿಗಳು ಬಂದಿದ್ದಾರೆ ಅಂತ. ಸ್ವಾಮಿಗಳು ಬಂದಿದ್ದು ನಾನು ನೋಡಿದೆ. ಅವಾಗ ನಾನು ಇನ್ನೊಬ್ಬರಿಗೆ ಹೇಳಿದೆ, ಈ ಸ್ವಾಮಿಗಳು ಬಂದಿದ್ದಾರೆ, ನಾನು ನೋಡಿದ್ದೇನೆ ಅಂತ ನಾನೆಂದೆ. ಹಾಗೆ ಮೊದಲಿಗೆ ಇಂದ್ರಿಯ ನಮಗೆ ಜ್ಞಾನವನ್ನು ಹುಟ್ಟಿಸ್ತು. ಆಮೇಲೆ ಆ ಸಾಕ್ಷಿ, ಜೀವ, ಸ್ವರೂಪೇಂದ್ರಿಯ ಎಲ್ಲ ಒಂದೇ. ಅವಾಗ ಅದೇನ್ ಮಾಡಿತ್ತು? ಜ್ಞಾನಂ ಅನುಭವಾಮಿ, ಆ ಜ್ಞಾನಂ ಜಾನಾಮಿ, ಇದಂ ರಜತಂ ಜಾನಾಮಿ, ಆ ಜ್ಞಾನವನ್ನು ಇದಂ ಪುಸ್ತಕಂ ಜಾನಾಮಿ ಅಂದ್ರೆ ಜಾನಾಮಿ ಅಂತ ಶಬ್ದಕ್ಕೆ
ಅದರ ಜ್ಞಾನವನ್ನು ನಾನು ಮಾಡಿಕೊಂಡೆ ಅಂತ ಹೇಳಿ ಜ್ಞಾನವನ್ನು ಗ್ರಹಣ ಮಾಡುವ ಕೆಲಸವನ್ನು ಮಾಡ್ತಾನೆ ಸಾಕ್ಷಿ. ಇದು ಒಂದು ವಿಷಯ. ಆಗ ಸಾಕ್ಷಿ ಅಂದ್ರೆ ಜೀವ ಅಂತ ತಗೊಂಬಂದು ಒಂದೇ ಅವಶ್ಯ. ಆದ್ರೆ ನೀವು ಬಾಯಿಂದ ಜೀವ ಅಂತ ಹೇಳಬಾರ್ದು. ಜೀವನೇ ಸಾಕ್ಷಿ, ಜೀವ ಎಲ್ಲ ಒಂದೇ. ಓಕೆ. ಆದ್ರೆ ನೀವು, ಯಾಕಂದ್ರೆ ನಮ್ಮ ಸಿದ್ಧಾಂತದಲ್ಲಿ ಅಭೇದ ಅಂತಂದ್ರೆ ಸವಿಶೇಷ ಭೇದ ಅಂತ ಅಭಿಪ್ರಾಯ. ಅದೊಂದು ಬೇರೆ ವಿಚಾರ. ಸಾಕ್ಷಿ, ಜೀವ, ಸ್ವರೂಪೇಂದ್ರಿಯ ಎಲ್ಲ ಒಂದೇ. ಬಟ್ ನಾನ್ ಕರೆಯುವಾಗ ಅದನ್ನು ಸಾಕ್ಷಿ ಅಂತ ಕರಿಬೇಕು. ಈಗ ಉದಾಹರಣೆ, ಈಗ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತಂತೇವೆ. ಎಲ್ಲವೂ ವಾಯುವೆ, ಅದಕ್ಕೆ ಪ್ರಾಣ ಅಂತ ಯಾಕೆ ಕರಿತೀರಿ? ಅದಕ್ಕೆ ತಾರ್ಕಿಕರು ಹೇಳ್ತಾರೆ, ತತ್ತತ್ ಕಾರ್ಯಭೇದೇನ ತತ್ತತ್ ಸ್ಥಾನದಲ್ಲಿ ಅದಕ್ಕೆ ವ್ಯವಹಾರದಲ್ಲಿ ಶಬ್ದಗಳಲ್ಲಿ ಭೇದವನ್ನು ವ್ಯವಹಾರ ಮಾಡ್ತೇವೆ ಒಬ್ಬನೇ ವಾಯುದೇವರಿಗೆ ಅಂತ ಹಿಂಗೆ ಅವರು ವಿಚಾರ ಮಾಡ್ತಾರೆ. ವಚನ ಮಾಡುವಾಗ ಒಂದು ಹೆಸರು, ಆಮೇಲೆ ಪ್ರಾಣವನ್ನು ಕೊಟ್ಟು ರಕ್ಷಣೆ ಮಾಡುವಾಗ ಒಂದು ಹೆಸರು ಅಂತ, ಪ್ರಾಣ, ಅಪಾನ, ವ್ಯಾನ, ಉದಾನ ಅಂತ. ನಾವು ಹಂಗೆ ಜೀವ, ಸಾಕ್ಷಿ, ಸ್ವರೂಪೇಂದ್ರಿಯ ಎಲ್ಲ ಒಂದೇ ಇದ್ದರೂ ಕೂಡ ಸವಿಶೇಷ, ನಾವು ಅದು ಎರಡು ನಮಗೋದು ಸಾಮ್ಯ ಇಲ್ಲ, ಅಭೇದವೇ ಸವಿಶೇಷ ಭೇದ ಅಂತ ಇಟ್ಕೊಂಡು ಅದನ್ನ ನಾವು ಸಾಕ್ಷಿನ ಕರಿಬೇಕೆ ಹೊರತು ಈ ಪ್ರಮಾತ್ರ ಅಂತ ಹೇಳಿಕೊಡುದ? ಏನ್ರಿ? ಈ ಪ್ರಮಾತ್ರ ಅಂತಕ್ಕೆ ಗ್ರಹಿಸ್ತಾರಲ್ಲ, ಹಂಗ ಹೇಳಿಕೊಡುದ? ಕರೀರಿ, ಏನ್ ತೊಂದ್ರೆ ಇಲ್ಲ. ಅವನು ಯಥಾರ್ಥ ಜ್ಞಾನವನ್ನು ಗ್ರಹಣ ಮಾಡ್ತಾನೆ. ಗ್ರಹಣ ಮಾಡೇ ಮಾಡ್ತಾನೆ. ಪ್ರಮಾತೃ ಅಂತೂ ಕರಿಬಹುದು. ಪ್ರಮಾತೃ ಅಂದ್ರೆ ಯಾರು? ಜೀವನೇ ಅಲ್ವಾ? ಜೀವನೇ ಅಂದ್ರೆ ಜೀವನೇ ಸಾಕ್ಷಿ, ಸಾಕ್ಷಿ ಜೀವ, ಸ್ವರೂಪೇಂದ್ರಿಯ ಎಲ್ಲ ಒಂದೇ. ಓಕೆ. ಹೀಗೆ ಜ್ಞಾನವನ್ನು ಗ್ರಹಣ ಮಾಡುತ್ತೆ. ಇದರಲ್ಲಿ ಇನ್ನೊಂದು ವಿಷಯ ನಾನು ಮೊದಲೇ ಹೇಳಿದ್ದು, ಯಥಾರ್ಥವನ್ನೇ ಗ್ರಹಣ ಮಾಡುತ್ತೆ, ಎಂದೂ ಅಯಥಾರ್ಥವನ್ನು ಗ್ರಹಣ ಮಾಡೋದೇ ಇಲ್ಲ. ಇದಂ ರಜತಂ, ಇದಂ ಪುಸ್ತಕಂ ಜಾನಾಮಿ. ಓಕೆ, ಎದುರಿಗೆ ಪುಸ್ತಕ ಇತ್ತು, ಜ್ಞಾನ ಹುಟ್ಟಿತು, ಆ ಜ್ಞಾನವನ್ನು ಗ್ರಹಣ ಮಾಡಿತು, ಅವಾಗ ಯಥಾರ್ಥವೇ ಇತ್ತು, ಆ ಯಥಾರ್ಥವನ್ನ ಗ್ರಹಣ ಮಾಡಿತ್ತು, ತೊಂದರೆ ಇಲ್ಲ. ಆದರೆ ಇದಂ ರಜತಂ ಅಂತಿದ್ದಾಗ, ಇದಂ ರಜತಂ ಜಾನಾಮಿ ಅಂತಂದೆ, ಅದು ಯಥಾರ್ಥ ಅಲ್ಲ. ಅದು ಇದಂ ರಜತಂ ಅಂತ ಜ್ಞಾನ ಅದು ಸುಳ್ಳದು. ಏನೋ ಚಿಪ್ಪೆಯನ್ನು ನೋಡಿ ನಾನು ರಜತ ಅಂತ ತಿಳಿದು ಬಿಟ್ಟೆ, ಅದನ್ನು ತಪ್ಪು ತಿಳಿದು ಬಿಟ್ಟೆ ಅಂದ್ಮೇಲೆ ಯಥಾರ್ಥವನ್ನೇ ಗ್ರಹಣ ಮಾಡತ್ತೆ ಅಂತ ಹೆಂಗಾಗತ್ತೆ? ರೂಪ ಸುಂದರ ಸಿದ್ಧಾಂತ ನಮ್ದು. ಅದಕ್ಕೆ ಏನಂದ್ರೆ, ಯದ್ಯಪಿ ಇದಂ ರಜತಂ ಅಂತ ಅನ್ನೋದು ಸುಳ್ಳಾಗಿರ್ಬೋದು, ಏನೋ ನೋಡಿ ಏನೋ ತಿಳ್ಕೊಂಡೆ, ನನ್ನ ದೋಷದಿಂದ ನಾನು ತಿಳ್ಕೊಂಡೆ. ಆದರೆ ಅದಕ್ಕೆ ಹೇಳೋದು ಸ್ವಕಾರಣ ಉಪನಿಪಾತ ಅಂತಾರೆ. ಅಂದರೆ ನಮ್ಮ ಇಂದ್ರಿಯಕ್ಕೆ ಇಷ್ಟು ತಲೆ ಇಲ್ಲ, ಅಯ್ಯೋ ನಾ ಇದನ್ನು ಗ್ರಹಣ ಮಾಡಬೇಕು, ಇದನ್ನು ಗ್ರಹಣ ಮಾಡಬಾರ್ದು. ನನ್ ಕಣ್ಣಿದೆ, ಎದುರಿ ವಸ್ತು ಕಾಣಿಸತ್ತೆ, ಹೇಗ್ ಬೇಕಾದ್ರೆ ಗ್ರಹಣ ಮಾಡುತ್ತೆ. ಇದ್ದ ಮೇಲೆ ಅದು ಗ್ರಹಣ ಮಾಡೋ ಸ್ವಭಾವ. ಸರಿಯಾಗಿ ಗ್ರಹಣ ಮಾಡುತ್ತೋ ತಪ್ಪಾಗಿ ಗ್ರಹಣ ಮಾಡುತ್ತೋ ಬೇಡ, ಅದು ಗ್ರಹಣ ಮಾಡಿಬಿಡುತ್ತೆ. ಜ್ಞಾನ ಹುಟ್ಟು ಬಿಡುತ್ತು. ಪುಸ್ತಕವನ್ನು ನೋಡಿ ಪುಸ್ತಕ ಅಂತೆ ಗ್ರಹಣ ಮಾಡಿಬಿಡ್ತು, ತಿಪ್ಪೆಯನ್ನು ನೋಡಿ ತಿಪ್ಪೆ ಅಂತ ಗ್ರಹಣ ಮಾಡದೇನೆ ಇದಂ ರಜತಂ ಅಂತ ಗ್ರಹಣ ಮಾಡಿಬಿಡ್ತು. ಆದರೆ ಅದರ ಮುಂದಿನ ಸ್ಟೆಪ್ ಒಳಗೆ ಸಾಕ್ಷಿ ತಾನು ಗ್ರಹಣ ಮಾಡುವಾಗ ಇದಂ ರಜತಂ ಜಾನಾಮಿ ಅಂತ ಇಷ್ಟೇ ಹೇಳ್ದೇನೆ, ಇದಂ ರಜತಂ ಇತ್ಯಾಕಾರಕ ಅಯಥಾರ್ಥ ಜ್ಞಾನವನ್ನಹಂ ಅಂತ ಏನಂತ ಗ್ರಹಣ ಮಾಡುತ್ತೆ ಅಂತಂದ್ರೆ, ಇದಂ ರಜತಂ ಎಂಬುದಾಗಿ ಅಯಥಾರ್ಥವಾದ ಜ್ಞಾನವನ್ನು ಪಡೆದಿದ್ದೇನೆ ನಾನು ಅಂತ ಅನ್ನೋದು ಯಥಾರ್ಥ. ಸ್ವಲ್ಪ ಇದು ವಿಷಯ ಇದೆ, ಏನಂದ್ರೆ ಇದಂ ರಜತಂ ಅಂತ ಅನ್ನೋ ಜ್ಞಾನವನ್ನು ಪಡೆದಿದ್ದೇನೆ, ಅದು ಯಥಾರ್ಥವೂ ಆಗ್ಬೋದು ಅಯಥಾರ್ಥವೂ ಆಗ್ಬೋದು. ಆದರೆ ಇದಂ ರಜತಂ ಎನ್ನುವ ಅಯಥಾರ್ಥವಾದ ಜ್ಞಾನವನ್ನು ನಾನು ಪಡೆದಿದ್ದೇನೆ, ಇದು ಸತ್ಯ ಅಲ್ವಾ? ಇದು ನಾನು ಅಯಥಾರ್ಥ ಜ್ಞಾನವನ್ನು ಮಾಡ್ಕೊಂಡೆ, ಅಯಥಾರ್ಥ ಜ್ಞಾನವನ್ನು ನಾನು ಪಡೆದಿದ್ದೇನೆ. ಏನ್ ಇದೆ ವಾಸ್ತವಿಕ, ಆ ಜ್ಞಾನ ಅಯಥಾರ್ಥವಾಗಿರ್ಬೋದು, ಆದ್ರೆ ಅಯಥಾರ್ಥವಾದ ಜ್ಞಾನ ಸತ್ಯವಾಗಿತ್ತು. ಆ ಅಯಥಾರ್ಥ ಜ್ಞಾನವನ್ನು ಸಾಕ್ಷಿ ಗ್ರಹಣ ಮಾಡಿದ, ಯಥಾರ್ಥವನ್ನೇ ಗ್ರಹಣ ಮಾಡಿದಂತೆ ಆಯ್ತು. ಇದಕ್ಕೂ ಡಿಫ್ರೆಂಟ್ ಇದೆ. ಇದಂ ಪುಸ್ತಕಂ ಜಾನಾಮಿ ಅಂತಂದಾಗ ಆ ಜ್ಞಾನ ಯಥಾರ್ಥವೇ ಆಗಿತ್ತು, ಅದನ್ನು ಗ್ರಹಣ ಮಾಡಿದ ಸಾಕ್ಷಿ. ಇದಂ ರಜತಂ ಎನ್ನುವ ಜ್ಞಾನ ಅಯಥಾರ್ಥವಾಗಿತ್ತು, ಅದನ್ನು ಅಯಥಾರ್ಥವಾಗಿದೆ ಎಂದು ಗ್ರಹಣ ಮಾಡಿದ. ಗೊತ್ತಾಯ್ತಲ್ವಾ ಎರಡಕ್ಕೂ ವ್ಯತ್ಯಾಸ? ಹಾಗಾಗಿ ಏನಾಯ್ತು ಅಂದ್ರೆ, ಸಾಕ್ಷಿಗೆ ಇದ್ದ ಒಂದು ನಿಯಮ, ಯಥಾರ್ಥವನ್ನೇ ಗ್ರಹಣ ಮಾಡಬೇಕು ಅಂತ ಅನ್ನೋ ನಿಯಮ ಏನತ್ತಲ್ಲ, ಇದಕ್ಕೇನು ಭಂಗ ಬಂದಿಲ್ಲ. ಇನ್ನ ಯಾವಾಗ ದೋಷ ಬರ್ತಿತ್ತು ಅಂದ್ರೆ, ಇದಂ ರಜತಂ ಮಿಥ್ಯಾಕಾರಕ ಯಥಾರ್ಥ ಜ್ಞಾನವನ್ನ ಅಹಂ, ಯಥಾರ್ಥವಾದ ಜ್ಞಾನವನ್ನು ನಾನು ಪಡೆದಿದ್ದೇನೆ ಅಂತ ಅದೇನಾದ್ರೂ ಗ್ರಹಣ ಮಾಡಿದರೆ ಆಗ ಸಾಕ್ಷಿ ಇದು ಅಯಥಾರ್ಥವನ್ನು ಗ್ರಹಣ ಮಾಡಿದೆ ಅಂತ ಆಗತ್ತೆ. ಆದ್ರೆ ಹಾಗೆ ಮಾಡಿಲ್ಲ. ಅದು ಇದಂ ರಜತಂ ಎನ್ನುವ ಅಯಥಾರ್ಥ ಜ್ಞಾನವನ್ನು ನಾನು ಪಡೆದಿದ್ದೇನೆ
ಅಂತೆ ಗ್ರಹಣ ಮಾಡುತ್ತೆ. ಆದ್ದರಿಂದ ಈ ಸಾಕ್ಷಿ ಇದು ಯಥಾರ್ಥವನ್ನೇ ಗ್ರಹಣ ಮಾಡುತ್ತೆ. ಇದು ಆರೋಪಿತ ಜ್ಞಾನವ? ಹೌದು, ಆರೋಪಿತ ಜ್ಞಾನ, ಅಯಥಾರ್ಥ ಜ್ಞಾನ, ಮಿಥ್ಯಾ ಜ್ಞಾನ ಎಲ್ಲ ಒಂದೇ. ಒಂದೇವಾ? ಓಕೆ. ಒಂದೇ. ಇನ್ನ ಈ ಸಾಕ್ಷಿ ವಿಷಯದಲ್ಲಿ ಇನ್ನೂ ಹೆಚ್ಚು ವಿಚಾರ ಇದೆ, ಈಗ ಪ್ರಸಂಗ ಬಂದಾಗ ಹೇಳ್ತಾ ಹೋಗ್ತೇನೆ. ಈಗ ಇಲ್ಲಿ ಸದ್ಯಕ್ಕೆ ಇಷ್ಟು ತಿಳ್ಕೊಳ್ಳೋಣ. ಹಾಗಾಗಿ ಅನುಭವ ಸಿದ್ಧತ್ವ, ಅನುಭವ ಅಂತ ಅನ್ನೋ ಶಬ್ದಕ್ಕೆ ಸಾಕ್ಷಿ ಅನುಭವ ಅಂತ ಅರ್ಥ. ಯಥಾರ್ಥ ಜ್ಞಾನ ಇದೆ, ಯಾಕೆ? ಸಾಕ್ಷಿಯು ಗ್ರಹಣ ಮಾಡಿದೆ, ಹಾಗಾಗಿ ಯಥಾರ್ಥ ಜ್ಞಾನವನ್ನು ಒಪ್ಪಬೇಕು ಅಂತ ಹೇಳಿ ನಮಗೆ ಅನುಭವದಿಂದ ಸಿದ್ಧವಾಗಿದೆ. ಆದ್ದರಿಂದಾಗಿ ಪ್ರಾಭಾಕರರೇ, ನೀವು ಹೇಳ್ತಾ ಇರೋದು ಸರ್ವತ ಒಪ್ಪಬಾರದು. ಜ್ಞಾನವೇ ಇಲ್ಲ ಅಂತಂದ್ರೆ, ಸಾಕ್ಷಿ ಗ್ರಹಣ ಮಾಡುತ್ತೆ ಅಂತಂದ್ಮೇಲೆ ಜ್ಞಾನ ಇದ್ದೇ ಇದೆ, ಆಯ್ತಲ್ಲ. ಇದರಲ್ಲಿ ಇನ್ನೊಂದು ಅಂಶ ಇದೆ, ಅದನ್ನು ಇವತ್ತು ಅಥವಾ ನಾಳೆ ಯಾವಾಗ ಆಗುತ್ತೆ ಅದನ್ನು ನಾನು ಸೇರಿಸ್ತೇನೆ. ಸಾಕ್ಷಿಯು ಹೇಗೆ, ಈಗ ಯಾವುದೇ ಒಂದು ಯಥಾರ್ಥವೋ ಅಯಥಾರ್ಥವೋ ಅಂತ ನಿಶ್ಚಯ ಹೇಗ್ ಮಾಡೋದು? ಸಾಕ್ಷಿ ಗ್ರಹಣ ಮಾಡಿದ್ದೆಲ್ಲ ಯಥಾರ್ಥ ಅಂತಂದ್ರೆ, ಹಾಗಾದ್ರೆ ಯಥಾರ್ಥ ಆದಾಗ ಅದು ಏನ್ ಮಾಡತ್ತೆ ಆ ಕೆಲಸ? ಆ ಪ್ರಸಂಗದಲ್ಲಿ ಸಾಕ್ಷಿ ಸುಮ್ಮನೆ ಇರತ್ತಾ, ಇಲ್ಲ ಏನ್ ಮಾಡತ್ತೆ ಅಂತ ವಿಚಾರ ಸ್ವಲ್ಪ, ಅದು ದೊಡ್ಡ ವಿಚಾರ. ಅದನ್ನ ನಾನು ಇವತ್ತು ನಾಳೆ ನಾಳದ್ದು ಒಂದ್ 2-3 ದಿವಸದಲ್ಲಿ ಅದು ಆ ಅಂಶವನ್ನು ಹೇಳ್ತೇನೆ. ಇನ್ನ ಈ ಪ್ರಾಭಾಕರ ಮತದಲ್ಲಿ ಅವ್ರೇನು ಅಯಥಾರ್ಥ ಜ್ಞಾನವೇ ಇಲ್ಲ ಅಂತಂತಾರೆ. ಅವರಿಗೆ ಒಂದು ಯಾವ ರೀತಿಯ ಏನು ಯುಕ್ತಿ ಇಟ್ಕೊಂಡು ಅವ್ರು ಹೇಳ್ತಾರೆ ಅಂತಂದ್ರೆ, ಇದಂ ರಜತಂ ಅಂತ ಒಂದು ಜ್ಞಾನ ಬಂತು, ಇದನ್ನ ಇಟ್ಕೊಂಡು ವಿಚಾರ ಮಾಡಿದ್ದೇವೆ. ಅಯಥಾರ್ಥ ಜ್ಞಾನ ಇದೆಯೋ ಇಲ್ಲವೋ, ಹೇಗೆ, ಅದು ಆಕಾರವೇನು ಅಂತ ನಾವು ಅವ್ರಿಗೆ ಪ್ರಶ್ನೆ ಮಾಡಿದಂತೆ, ಜ್ಞಾನ ಇಲ್ಲ ಅಂತ ಅಂತಿರಲ್ವಾ, ಇದಂ ರಜತಂ ಅಂತ ಜ್ಞಾನ ಬಂದಿದೆ ಅಲ್ವಾ? ಈಗ ಇದಂ ರಜತಂ, ತಿಪ್ಪೆಯನ್ನು ನೋಡಿ ನಾನು ಬೆಳ್ಳಿ ಅಂತ ತಿಳಿದೆ, ಸೊ ಇದು ಯಥಾರ್ಥ. ಅದು ಬರ್ತಾ ಇರುವಾಗ ಇದಂ ರಜತಂ ಅಂತ ಹೇಗೆ ಗ್ರಹಣ ಮಾಡಿದ್ರಿ ಅಂದ್ರೆ, ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಇದಂ ರಜತಂ ಅಂತ ಅನ್ನೋದು ಒಂದೇ ಜ್ಞಾನ ಅಲ್ಲೇ ಅಲ್ಲ, ಅದು ಎರಡು ಜ್ಞಾನ, ಬೇರೆ ಬೇರೆ ಜ್ಞಾನ ಅಂತ ಅಂದ್ಬಿಡ್ತಾರೆ ಅವರು. ಅಂದ್ರೆ ಏನು? ಇದಂ ಅಂತ ಅನ್ನೋದು ಒಂದು ಜ್ಞಾನ ಬೇರೆ, ರಜತಂ ಅಂತ ಅನ್ನೋ ಜ್ಞಾನ ಬೇರೆ. ನಾವಂತೀವಲ್ಲ ವ್ಯವಹಾರದಲ್ಲಿ, ಇದು ಪುಸ್ತಕ, ಇದು ಪಾತ್ರೆ ಅಂತಂದಾಗ ಇದು ಅಂತ ಅನ್ನೋದು ಬೇರೆ, ಪಾತ್ರೆ ಅಂತ ಅನ್ನೋದು ಬೇರೆ ಅಂತ ಅಂದ್ಬಿಡ್ತಾರೆ. ಅದನ್ನು ಹೇಗೆ ಅಂದ್ರೆ, ಅದರಲ್ಲೂ ಒಂದು ವಿಶೇಷವನ್ನು ಹೇಳ್ತಾರೆ. ಇದು ಪಾತ್ರೆ ಅಂತ ಹೇಳುವಾಗ ಇದು ಅಂತಂದ್ರೆ ಅದು ಅನುಭವ, ಪಾತ್ರೆ ಅಂದ್ರೆ ಅನುಭವ ಅಂತಂದ್ರೆ ಸಮಸ್ಯೆ ಬರುತ್ತೆ. ಹಾಗೆ ಹೇಳಲ್ಲ ಅವರು. ಇದು ಅಂತ ಅನ್ನೋದು ಸ್ಮರಣೆ, ಸ್ಮೃತಿ ರೂಪವಾದ ಜ್ಞಾನ. ಪಾತ್ರೆ ಅಂತ ಅನ್ನೋದು ಅನುಭವ. ಹೀಗೆ ವ್ಯವಸ್ಥೆಯನ್ನು ಮಾಡಿಕೊಂಡು ಅವ್ರು ಹೇಳ್ತಾರೆ. ಹಾಗೆ ಇದಂ ರಜತಂ ಅಂತಂದಾಗ ಇದಂ ಅಂತ ಅನ್ನೋದು ಸ್ಮರಣೆ, ರಜತಂ ಅಂತ ಅನ್ನೋದು ಅನುಭವ. ಹೀಗೆ ಮಾಡಿಕೊಂಡು ಇವಾಗ ಎರಡೂ ಯಥಾರ್ಥ ಸತ್ಯವಾಗೋದಕ್ಕೆ ಸಾಧ್ಯವಿಲ್ಲ. ಸ್ಮರಣೆ ಬರ್ಬೇಕು ಅಂದ್ರೆ ಇವಾಗ ಸತ್ಯವಾಗಿರ್ಬೇಕು ಅಂತ ಬೇಕಾಗಿಲ್ಲ. ನಾನು ನಿನ್ನೆ ಊಟ ಮಾಡಿದ್ದೆ, ಸ್ಮರಣೆ ಇದು. ನಾನು ಇವತ್ತು ಊಟ ಮಾಡ್ತಾ ಇದ್ದೇನೆ, ಇದು ಅನುಭವ. ಸೊ ಈಗ ನಾನು ನಿನ್ನೆ ಊಟ ಮಾಡಿದ್ದೆ ಅಂತ ಈಗ ಸತ್ಯವಾಗಬೇಕಾಗಿಲ್ಲ, ಅದು ಅವಾಗ ಸತ್ಯವಾಗಿದ್ರೆ ಸಾಕು. ಆದ್ರೆ ನಾನು ಈಗ ಊಟ ಮಾಡ್ತಾ ಇದ್ದೇನೆ ಅಂತ ಈಗ ಸತ್ಯವಾಗಿರ್ಬೇಕು. ಸೊ ಎರಡಕ್ಕೂ ವ್ಯತ್ಯಾಸವಿದೆ. ಹಾಗೆಲ್ಲ ವ್ಯವಸ್ಥೆ ಅನೇಕ ಯುಕ್ತಿಯನ್ನು ಕೊಡ್ತಾರೆ ಇವ್ರ ಜೊತೆಗೆ. ಅವ್ರು ಯಾವ ಪ್ರಧಾನ ಯುಕ್ತಿಯನ್ನು ತಗೊಂತಾರೆ ಅಂತ ಒಂದೇ ಮಾತನ್ನು ಮಾತ್ರ ನಾನು ನಿಮ್ಗೆ ಹೇಳಿದೆ. ಹಾಗೆ ಇದಂ ಸ್ಮರಣೆ, ರಜತಂ ಅನುಭವ, ಹೀಗೆ ಮಾಡಿ ಎರಡು ಜ್ಞಾನ ಅಂತ ಸಂಪಾದನೆ ಮಾಡಿಕೊಂಡು ಇದಂ ಅಂತ ಅನ್ನೋದು ಯಥಾರ್ಥ, ರಜತಂ ಎನ್ನುವುದು ಯಥಾರ್ಥ. ರಜತ ಇರ್ಬೇಕಲ್ವಾ ಇಲ್ಲಿ? ಇಲ್ಲಿ ಬೇಡ, ಬೇರೆ ಕಡೆ ರಜತ ಇತ್ತು, ಇಲ್ಲೇ ರಜತ ಇದೆ ಅಂತ ಎಲ್ಲಿ ಬಂತು? ರಜತಂ ಬೆಳ್ಳಿ, ಎಲ್ಲಿರೋ ಬೆಳ್ಳಿ? ಅಂಗಡಿಯಲ್ಲಿರುವ ಬೆಳ್ಳಿ, ನನ್ನ ಮನೆಯಲ್ಲಿರುವ ಬೆಳ್ಳಿ. ಹೀಗೆ ಏನೋ ವ್ಯವಸ್ಥೆಯನ್ನು ಯುಕ್ತಿಯನ್ನು ಕೊಟ್ಟು ಸಮರ್ಥನೆ ಮಾಡಿ, ಹಾಗಾದ್ರೆ ಅದು ಇಲ್ಲಿ ಯಾಕೆ ಬರ್ಬೇಕು? ನಾನು ಸಮುದ್ರ ದಂಡೆಯಲ್ಲಿದ್ದ ಯಾಕೆ ಬರ್ಬೇಕದು? ಹಾಗಲ್ಲ, ಒಂದು ಪ್ರಕಾಶ, ಅದು ಚಿಪ್ಪೆ ಚೆನ್ನಾಗಿ ಹೊಳಿತಾ ಇರತ್ತೆ, ಬಿಸಿಲಿನಲ್ಲಿ ನೀರು ಹೊಳಿತಾ ಇರತ್ತೆ, ಅದು ನೋಡಿ ನಂಗೆ ಓ ಬೆಳ್ಳಿ ನನ್ನ ಮನೇಲಿ ಹೀಗೆ ಇತ್ತಲ್ವಾ ಅಂತೆಲ್ಲ ನನ್ ಬೆಳ್ಳಿ ಸ್ಮರಣೆ ಬಂತು, ನನಗೆ ಯಾಕೆ ಬರಬಾರ್ದು ಅಂತ. ಹೀಗೆ ಅನೇಕ ಯುಕ್ತಿಯನ್ನು ಕೊಟ್ಟು ಅವರು ಎರಡು ಜ್ಞಾನ ಅಂತ ಮಾಡ್ಬಿಡ್ತಾರೆ. ಹಾಗಾಗಿ ಅಯಥಾರ್ಥ ಎರಡು ಜ್ಞಾನ ಅಂದ್ರೆ ಎರಡು ಯಥಾರ್ಥವಾಗಿದೆ. ಸೊ ಅವರ ಪ್ರಕಾರ ಯಥಾರ್ಥ ಜ್ಞಾನವೇ ಇಲ್ಲ. ಅರ್ಥ ಆಯ್ತಲ್ಲ? ಅದನ್ನ ನಾವು ಖಂಡನೆ ಮಾಡ್ತೇವೆ, ಸಾಕ್ಷಿ ಅನುಭವ ವಿರೋಧವನ್ನು ಕೊಡ್ತೇವೆ,
ಈಗ ಅನೇಕ ಪ್ರಮಾಣಗಳಿಂದ ವಿರೋಧ ಕೊಟ್ಟು ಅವರ ಮತವನ್ನು ಖಂಡನೆ ಮಾಡ್ತೇವೆ. ಮೊದಲು 2 ಅಂಶ ಅಂತ ಅನ್ನೋದೇ ಇಲ್ಲ ಅಂತಂತೇವೆ. ಹಾಗೆ ಅನೇಕ ಯುಕ್ತಿಯನ್ನು ಕೊಡ್ತೇವೆ. ಇರಲಿ, ಇಂತಹ ಮತವನ್ನು ನಾವು ಅನುಭವ ವಿರುದ್ಧವಾಗಿದೆ ನೀವು ಹೇಳೋದು ಒಪ್ಪಬಾರದು, ಇದು ಒಂದು ಯುಕ್ತಿಯನ್ನು ಕೊಟ್ಟು ಖಂಡನೆ ಮಾಡೋದು. ಇನ್ನೊಂದು ಯುಕ್ತಿ ಏನಂತಂದ್ರೆ ಇಲ್ಲೇ ಮೂಲದಲ್ಲಿ ಕೊಡೋದು, ಏತಾವಂತಂ ಕಾಲಂ ಅಹಂ ಶುಕ್ತಿಕಾಮೇವ ರಜತತ್ವೇನ ಪ್ರತಿಪನ್ನಃ ಅಸ್ಮಿ ಇತಿ ಉತ್ತರ ಕಾಲೇ ಪರಾಮರ್ಶಾಸ್ತ. ಏನು ಏತಾವಂತಂ ಕಾಲಂ, ಏತಾವಂತಂ ಇದು ಒಂದು ಜ್ಞಾನದ ಆಕಾರ ಹೇಳ್ತಾ ಇರೋದು. ಏತಾವಂತಂ ಕಾಲಂ ಇಷ್ಟು ಹೊತ್ತಿನವರೆಗೆ ನಾನು ಶುಕ್ತಿಕಾಮೇವ ಅಯ್ಯೋ ಏನೋ ಚಿಪ್ಪೆಯನ್ನು ನೋಡಿಕೊಂಡು ಶುಕ್ತಿಯನ್ನು ನೋಡಿಕೊಂಡು ರಜತತ್ವೇನ ಪ್ರತಿಪನ್ನೋಸ್ಮಿ ಅದನ್ನು ರಜತ ರಜತ ಅಂತ ತಪ್ಪಿಳಿದು ಬಿಟ್ಟೆ ನಾನು ಅಂತೇಳಿ ನಾವು ಸಮುದ್ರದಲ್ಲಿನ ಜ್ಞಾನ ಬಂದ ಮೇಲೆ ಪಕ್ಕದಲ್ಲಿ ಓಡಿ ಹೋದೆ. ಬೆಳ್ಳಿ ಅಂತ ತಕ್ಷಣ ಇನ್ಯಾರ ತಗೊಂಡ್ಬಿಟ್ರೆ ಕಷ್ಟ, ನಾನ್ ತಗೊಬೇಕು ಅಂತ ಹೇಳಿ ನಡೀತಾ ಹೋದೆ. ಯಾವಾಗ ನನಗೆ ಅದನ್ನು ರಜತ ಅಂತ ಜ್ಞಾನ ಹುಟ್ಟಿತೋ ಮುಂದಿನ ಕ್ಷಣದಿಂದ ಓಡಿ ಹೋದೆ. ಅಲ್ಲಿ ಹೋದೆ, ಕೈಯಲ್ಲಿ ತಗೊಂಡ ಮೇಲೆ ಹಿಡಿದ ಮೇಲೆ ಆಯ್ತು ಅಯ್ಯೋ ಇದು ಬೆಳ್ಳಿ ಅಲ್ಲ, ಇದು ಮೋಸ ಹೋದೆ ನಾನು ಅಂತಂತೇಳಿ. ಹಾಗೆ ಏತಾವಂತಂ ಕಾಲಂ ಇಷ್ಟರವರೆಗೆ ಯಾವಾಗ ಇದಮ್ರತಮ್ ಅಂತ ಜ್ಞಾನ ಬಂತೋ ಅಷ್ಟರವರೆಗೆ ನಾನು ಸರಿಯಾಗಿದ್ದೆ. ಬಂದ ಮೇಲೆ ಓಡಿ ಹೋಗಿ ತಗೊಂಡು ಹೋದ ಮೇಲೆ ಅವಾಗ ನಂಗೆ ಅರಿವಾಯ್ತು, ಅಹಂ ಶುಕ್ತಿಕಾಮೇವ ಶುಕ್ತಿಯನ್ನೇ ರಜತತ್ವೇನ ಇದು ರಜತ ಎಂಬುದಾಗಿ ಪ್ರತಿಪನ್ನಃ ಅಸ್ಮಿ ತಿಳಿದಿದ್ದೇನೆ ನಾನು, ತಪ್ಪಾಯ್ತು ಅಂತ ಹೇಳಿ ಉತ್ತರ ಕಾಲೆ ಅಂದ್ರೆ ಆ ಜ್ಞಾನ ಬಂದು ಆಮೇಲೆ ಪ್ರವೃತ್ತಿ ಆಗಿ ಆಮೇಲೆ ಆ ವಸ್ತುವನ್ನು ತೆಗೆದುಕೊಂಡು ಆಮೇಲೆ ನಮಗೆ ಈ ಒಂದು ಜ್ಞಾನ ಬಂತು, ಪರಾಮರ್ಶಾಚ ಹೀಗೆ ನಂಗೆ ಒಂದು ಅನುಭವ ಬಂತು. ಬಂದಾಗ ಇದರಿಂದ ಏನ್ ತಿಳ್ಕೊಳ್ಬೇಕು ಅಂದ್ರೆ, ಓ ಹಾಗಾದ್ರೆ ಮೊದಲಿಗೊಂದು ಜ್ಞಾನ ಬಂದಿತ್ತು, ಅದೇನ್ ಜ್ಞಾನ? ಸುಳ್ಳವು, ಮಿಥ್ಯಾಭೂತವಾದ ಜ್ಞಾನ, ಅಯಥಾರ್ಥವಾದ ಜ್ಞಾನ. ಮೊದಲಿಗೆ ಅಯಥಾರ್ಥ ಜ್ಞಾನವೇ ಬಂದಿದ್ದಿಲ್ಲ ಅಂದ್ರೆ, ಈಗ ಇದಮ್ರತಮ್ ಅಂತನೋ ಯಥಾರ್ಥ ಜ್ಞಾನವೇ ಆಗಿತ್ತು ಅಂತಂದ್ರೆ ಪ್ರಭಾಕರ್ ಹೇಳಿದಂತೆ ನಮಗೆ ಹೀಗೆ ಬರಬಾರ್ದು ಜ್ಞಾನ. ಇಷ್ಟವರೆಗೆ ನಾನು ಏನೋ ವಸ್ತುವನ್ನು ನೋಡಿ ಏನೋ ಅಂತ ತಪ್ಪಾಗಿ ತಿಳಿದುಕೊಂಡ್ಬಿಟ್ಟೆಲ್ವೇ ಅಂತ ಹೀಗೆ ಜ್ಞಾನ ಬರಬಾರ್ದು. ಏನನ್ನೋ ನೋಡಿ ಏನೋ ಅಂತ ತಿಳಿದು ಬಿಟ್ಟೆ ಅಂತ ಜ್ಞಾನ ಬರ್ತಾ ಇದೆ ಇವಾಗ ಅಂತಂದ್ರೆ ಅವಾಗ ನಾನು ಮೊದಲಿಗೆ ಒಂದು ಜ್ಞಾನ ಬಂದಿತ್ತಲ್ಲ ಅದು ಸರಿಯಲ್ಲ ಜ್ಞಾನ ಅಂತ ನಾನು ತಿಳ್ಕೊಳ್ಳೋದು. ಸುಮ್ನೆ ಉದಾಹರಣೆಗೆ ನಾನು ಮಲಗಿರ್ತೇನೆ, ಯದ್ಯಪಿ ಇದು ನಾನು ಕೊಡೋ ಉದಾಹರಣೆ ಇದು ಸ್ವಪ್ನದ ವಿಷಯ, ಅದರಲ್ಲಿ ಯಥಾರ್ಥವಾದ ಭಾಗ ಏನು ಅಯಥಾರ್ಥವಾದ ಭಾಗ ಯಾವುದು ಅಂತೆಲ್ಲ ನಮ್ಮ ಸಿದ್ಧಾಂತದಲ್ಲಿ ಬೇರೆ ವಿಷಯ ಇದೆ. ಶಾಸ್ತ್ರ ವಿಚಾರ ಮಾಡದೇನೆ ನಾನೀಗ ಹೇಳ್ತಾ ಇರೋದು. ಮಲಗಿದ್ದೆ, ಸ್ವಪ್ನದಲ್ಲಿ ನನ್ನ ಎದೆ ಮೇಲೆ ದೊಡ್ಡ ಆನೆ ಇತ್ತು, ದೊಡ್ಡ ಆನೆ ಅಥವಾ ಅಂಗುಳ್ಯಗ್ರೆ, ಇನ್ನ ವ್ಯಾಸರಾಜರು ನ್ಯಾಯಮೃತದಲ್ಲಿ ಕೊಡುವಂತ ಹೇಳೋದಾದ್ರೆ ಅಂಗುಳ್ಯಗ್ರೆ ಹಸ್ತಿ ಶತಂ ಅಂತಂದೆ. ಅಂದ್ರೆ ಏನು? ಅಂಗುಳ್ಯಗ್ರ ಅಂದ್ರೆ ನನ್ನ ಹೆಬ್ಬಟ್ಟು ಕೈ, ಅದರ ಬೆರಳು, ಅದರ ಅಗ್ರ ಭಾಗ ಅಂದ್ರೆ ಕೊನೇ ಭಾಗ ಅಂದ್ರೆ ಉಗುರಿರುತ್ತೆ ನೋಡಲ್ವಾ ಆ ಭಾಗ, ಅಲ್ಲಿ 100 ಆನೆ ಇದೆ ಅಂತ ಒಂದು ಪ್ರತೀತಿ ಆಭಾಸ ಮಾಡೋದಕ್ಕೆ ಅಂದ್ರೆ ತುಂಬಾ ಸುಂದರವಾಗಿ ನಿರೂಪಣೆ ಮಾಡ್ತಾರೆ. ಹಾಗೆ ಮಲಗಿದಾಗ ನನ್ನ ಕೈ ಮೇಲೆ 100 ಆನೆ ಇದೆ ಅಂತ ನಂಗೆ ಸ್ವಪ್ನ ಬಂತು. ಆಮೇಲೆ ಎದ್ಮೇಲೆ ನಾನೇನ್ ಹೇಳ್ತೇನೆ, ಏನ್ ಹಣೆ ಬರ, ಒಂದು ಕೈಯಲ್ಲಿ 1 ಆನೆ ಇರೋದಕ್ಕೆ ಸಾಧ್ಯ ಇಲ್ಲ, 100 ಆನೆ ಇದೆ ಅಂತ ನಾನು ತಪ್ಪಾಗಿ ತಿಳಿದು ಬಿಟ್ಟೆ ನಾನು ಅಂತ ತಪ್ಪು ತಿಳಿದೆ. ಸೊ ಈ ಜ್ಞಾನ ಎದ್ದ ಮೇಲೆ ಬರುತ್ತೆ ಅಂದ್ರೆ ಹಾಗಾದ್ರೆ ನಾನು ಮಲಗಿದಾಗ ಅಲ್ಲೊಂದು ಜ್ಞಾನ ಬಂದಿತ್ತು ಅಂತ ಅರ್ಥ ಅಲ್ವಾ? ತಪ್ಪು ತಿಳಿದಿದ್ದೆ ಅಂತ ಅನ್ನೋ ಜ್ಞಾನ ಬಂತಲ್ವಾ? ಇದು ನಮ್ಮ ಪ್ರಕಾರ ಸತ್ಯವೇ ಯಥಾರ್ಥವೇ, ಅದನ್ನ ಹೇಗೆ ಸಮರ್ಥನೆ ಮಾಡ್ಬೇಕು ಅಂತ ಅನ್ನೋ ವಿಷಯ ಬೇರೆ. ಸ್ವಪ್ನದಲ್ಲಿ ಬರೋದು ಸತ್ಯ ಅಂತ ನಾವು ಮಾಡ್ತೇವೆ. ನಾ ಹೇಳ್ತಾ ಇರೋದು ಶಾಸ್ತ್ರ ಬಿಟ್ಟು ಸುಮ್ನೆ ನಾವು ಶಾಸ್ತ್ರ ಜ್ಞಾನವಾಕ್ಕಿಂತ ಪೂರ್ವದಲ್ಲಿ ವ್ಯವಹಾರದಲ್ಲಿ ನಾವೇನು ಮಾಡ್ತೇವೆ ಅದನ್ನ ಇಟ್ಕೊಂಡು ವಿಚಾರ ಮಾಡಿದಾಗ ನಾನು ಹೇಳಿದ್ದು. ಹಾಗೆ ಇದಮ್ರತಮ್ ಅಂತ ಜ್ಞಾನ ಎಲ್ಲ ಬಂದು ಮುಗಿದು ಆದ ಮೇಲೆ ನಾನು ತಪ್ಪು ತಿಳಿದು ಬಿಟ್ಟೆ ಅಂತ ಅನ್ನೋ ಜ್ಞಾನ ಬರ್ತಾ ಇದೆ ಅಂದ್ರೆ ಹಾಗಾದ್ರೆ ಮೊದಲಿಗೆ ಬಂದ ಜ್ಞಾನ ಸರಿಯಾದ ಜ್ಞಾನ ಅಲ್ಲ ಅಂತ ಅರ್ಥವಾಗುತ್ತೆ. ಇದರಿಂದ ಏನ್ ಸಿದ್ಧವಾಗತ್ತೆ? ಓ ಯಥಾರ್ಥ ಜ್ಞಾನ ಮೊದಲಿಗೆ ಬಂದಿತ್ತು ಅಂತ ಸಿದ್ಧವಾಗತ್ತೆ. ಅಂದ್ರೆ ಇದರ ವಿರೋಧ ಬರುತ್ತೆ ನಿಮಗೆ. ಯಥಾರ್ಥ ಜ್ಞಾನವೇ ನಾಸ್ತಿ, ಇಲ್ಲೇ ಇಲ್ಲ ಅಂತ ಪ್ರಭಾಕರದೇ ನೀವು ಹೇಳಿದರೆ ಎಲ್ಲಾ ಚೇತನರಿಗೂ ಈ ಜ್ಞಾನ ಬರುತ್ತೆ. ಯಾಕೆ? ಅದನ್ನ ತಗೊಂಡ ಮೇಲೆ ಅದನ್ನೇನು ಅಂಗಡಿ ಕೊಟ್ಟು ಮಾರ್ತಾರೋ ಅಥವಾ ಮನೆಯಲ್ಲಿ ತಗೊಂಡು ಬೀರೋದ್ರು ಇಡ್ತಾರೋ ಏನ್ ಮಾಡ್ತಾರೆ? ಮಾಡಲ್ಲ ಅಂದ್ಮೇಲೆ ಅವ್ರಿಗೆ ಜ್ಞಾನ ಬರಲೇಬೇಕು. ಜ್ಞಾನ ಬಂದಿದೆ ಅಂದ್ಮೇಲೆ ಅದರಿಂದ ತಿಳ್ಕೊಂತಾರೆ ಯಥಾರ್ಥ ಜ್ಞಾನ ಒಂದಿತ್ತು ಅಂತ ಅನ್ನೋದು ಅನುಭವ ಸಿದ್ಧವಾಗಿದೆ. ಅನುಭವ ಸಿದ್ಧವಾದ್ದನ್ನು ನಿರಾಕರಣೆ ಮಾಡೋದಕ್ಕೆ ಸಾಧ್ಯವಿಲ್ಲ.
ಹಾಗಾಗಿ ಪ್ರಾಭಾಕರದ ಸಿದ್ಧಾಂತಕ್ಕೆ ಅನುಭವ ವಿರೋಧವನ್ನು, ಆಗ ಉತ್ತರ ಕಾಲದಲ್ಲಿ ಬರುವ ಇನ್ನೊಂದು ಅನುಭವ ಸಾಕ್ಷಿ ಮತ್ತೆ ಈ ಒಂದು ಅನುಭವ ವಿರೋಧವನ್ನು ಕೊಟ್ಟು ಪರ್ವತ ಯಥಾರ್ಥ ಜ್ಞಾನವನ್ನು ನಿರಾಕರಣೆ ಮಾಡಬೇಡಿ ಅಂತ ಹೀಗೆ ಪ್ರಾಭಾಕರ ಮತವನ್ನು ನಿರಾಕರಣೆ ಮಾಡಿದ್ರು. ಇನ್ನು ಮುಂದೆ ವೈಶೇಷಿಕರ ಮತವನ್ನು ನಿರಾಕರಣೆ ಮಾಡ್ತಾರೆ. ವೈಶೇಷಿಕರು ಹೀಗಲ್ಲ, ಪ್ರಾಭಾಕರ ಹೇಳಿದಂತೆ ಹೇಳಲ್ಲ, ಯಥಾರ್ಥ ಜ್ಞಾನ ಒಪ್ತಾರೆ, ಆದರೆ ಸ್ವಲ್ಪ ವಿವಾದವಿದೆ ಅವರು ಹೇಳೋದ್ರಲ್ಲಿ. ಅಂದ್ರೆ ಏನು ಅಂತಂದ್ರೆ, ಚಿದಂಬರತಮ ಅಂತ ಜ್ಞಾನ ಬಂತು, ಹೌದು ನಾವು ಒಪ್ತೇವೆ, ಒಂದೇ ಜ್ಞಾನವೇ, ಎರಡು ಜ್ಞಾನ ಅಲ್ಲ, ಒಂದೇ ಜ್ಞಾನವೇ. ಆದರೆ ಈ ಜ್ಞಾನದಲ್ಲಿ ನನಗೆ ತೋರುವ ಒಂದು ರಜತವಿದೆ, ಇದು ದೇಶಾಂತರದಲ್ಲಿ ಬೇರೆ ಒಂದು ದೇಶದಲ್ಲಿ ಸತ್ಯವಾಗಿದೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಇವತ್ತೊಂದು ಜ್ಯುವೆಲರ್ ಶಾಪಿಗೆ ಹೋಗಿದ್ದೆ, ಅಲ್ಲಿ ನಾನು ನೋಡಿದ್ದೆ ಅದೇ ರಜತ ಇಲ್ಲಿ ತೋರ್ತಾ ಇದೆ. ಅರ್ಥವಾಯ್ತಲ್ಲ, ಅದೇ ರಜತ ಇಲ್ಲಿ ತೋರ್ತಾ ಇದೆ ಅಂತ ಹೇಳ್ತಾರೆ. ಇದು ಮುಂದಿನ ಮತ, ಅದನ್ನ ನಾವು ಮತ್ತೆ ನಾಳೆ ಮಾಡೋಣ. ಮುಖ್ಯ ಇಲ್ಲಿ ವಾಕ್ಯಗಳು ಸ್ವಲ್ಪ ನಿಮಗೆ ಸಾವಕಾಶ ಹೋಗ್ಬೋದು, ಯಾಕಂದ್ರೆ ಇಲ್ಲಿ ಸಿದ್ಧಾಂತ ವಿಚಾರ ಹೆಚ್ಚು ಬರುತ್ತೆ ಈ ಭಾಗದಲ್ಲಿ, ಯಥಾರ್ಥ ಜ್ಞಾನ ವಿಷಯದಲ್ಲಿ ಆಗ್ಲಿ ಅಥವಾ ಸ್ವಪ್ನದ ವಿಷಯದಲ್ಲಿ. ಹಾಗಾಗಿ ಆಯ್ತು. ನಮಸ್ಕಾರ ಸರ್. ಶ್ರೀಕೃಷ್ಣ. ಏನ್ರಿ?